ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಮತ್ತೆ ಟ್ರಾವೆಲ್ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಚಳಿ ಇದೆ, ಇನ್ನೂ 280 ಕಿಲೋಮೀಟರ್ಸ್ ಹೋಗಬೇಕು. ಜೈ ಬಜರಂಗ್ ಬಲಿ. ನಾವೆಲ್ಲ ಬಿಸಿ ಬಿಸಿ ತಗೊಂಡ್ರೆ ರವಿ ಮಾತ್ರ ತಣ್ಣಗೆಲ್ಲ ತಗೊಂಡಿದ್ದಾರೆ ನೋಡಿ. ಏನು ಸೈನ್ ಮಾಡಬೇಕಾ ಚೆಕಿನ್ ಆಗಿದ್ದೀವಿ ಅಂತ? ಫೋಟೋಗ್ರಾಫ್ ಕೊಡಬೇಕಂತ. ನಿಮ್ಮ ಕನ್ನಡತಿ ಬದಲು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತು ಸೇಫ್ ಆಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಇವರು. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಮತ್ತೆ ಟ್ರಾವೆಲ್ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಈ ಸಲ ನಾವು ಈ ವೀಕೆಂಡು ಆ್ಯಕ್ಚುಲಿ ಪ್ರಾಗ್ಗೆ 2 ಡೇಸು ಟ್ರಿಪ್ ಹೋಗ್ತಿದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆ. ಸೊ ಈಗಷ್ಟೇ ಮನೆಯಿಂದ ಸ್ಟಾರ್ಟ್ ಆಗ್ತಾ ಇದ್ದೀವಿ. ಎಲ್ಲ ರೆಡಿನಾ? ಹತ್ತಿ ಮತ್ತೆ ಎಲ್ಲ ಕಾರು ಹೋಗೋಣ. ನಮ್ಮ ಡ್ರೈವರ್ ನೋಡಿ ಸ್ವಲ್ಪ ಸಿಕ್ಕಾಗ್ಬಿಟ್ಟಿದ್ದಾರೆ ಕೋಲ್ಡು ಕಫಿಂದ. ಮನೋಜ್ ಎನರ್ಜಿ ಇದೆಯಾನಪ್ಪ? ನಮ್ಮನ್ನ ಕರ್ಕೊಂಡು ಹೋಗ್ತೀವಿ ಹುಷಾರಾಗಿ. ಹೋಗ್ತೀವಿ ಎಲ್ಲ ನಿನ್ನೆ ನಂಬ್ಕೊಂಡು ಬರ್ತಾ ಇದೀವಿ. ಆಯ್ತು ಕಣಪ್ಪ. ಏನು ಸ್ನೇಹ? ಜೈ ಬಜರಂಗ್ ಬಲಿ. ಇವ್ರು ಸೆಕೆಂಡ್ ಪೇಷಂಟು, ಅದಕ್ಕೆ ಮುಂದೆ ಕೂರಿಸ್ತಾ ಇದ್ದೀವಿ. ಓಕೆ ಗಾಯ್ಸ್, ಲೆಟ್ಸ್ ಗೋ. ಮನೋಜ್ ಕ್ಯಾಮ್ರಾ ಬಂದರೆ ಜೋಶ್ ಬರುತ್ತೆ. ಸೊ ಅವರ್ ಫಸ್ಟ್ ಬ್ರೇಕ್ ಆಫ್ಟರ್ 2.5 ಅವರಾ? ಚಳಿ ಇದೆ, ಇನ್ನೂ 280 ಕಿಲೋಮೀಟರ್ಸ್ ಹೋಗಬೇಕು. ಸೊ ಮೇ ಬಿ ಹೋಟೆಲ್ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಎಲ್ಲರೂ ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ಡ್ರಿಂಕ್ ತಗೊಳ್ಳೋಕ್ಕೆ ಒಂದು ಚಿಕ್ಕ ಸ್ಟಾಪ್. ಮೇಯ್ನಾಗಿ ನಮ್ಮ ಡ್ರೈವರ್ಗೆ ಎನರ್ಜಿ ಬೂಸ್ಟ್ ಮಾಡಬೇಕು, ಸೇಫಾಗಿ ಕರ್ಕೊಂಡು ಹೋಗೋಕ್ಕೆ. ಬಟ್ ಇಲ್ಲಿ ಟೀ ಏನು ಚೆನ್ನಾಗಿರುತ್ತೆ. ನಾವೆಲ್ಲ ಬಿಸಿ ಬಿಸಿ ತಗೊಂಡ್ರೆ ರವಿ ಮಾತ್ರ ತಣ್ಣಗೆಲ್ಲ ತಗೊಂಡಿದ್ದಾರೆ ನೋಡಿ. ಅದು ಕ್ಯಾಪುಚಿನೋನಾ? ಕಕಾಗೆ ಟ್ರಂಕ್ ಅಲ್ವಾ? ಚಾಕ್ಲೇಟ್ದು ಇದೆಯಾ? ಅದೇನಾ? ನನಗೂ ಒಂಚೂರು ಶುಗರ್ ಹಾಕಿ ಮಿಕ್ಸ್ ಮಾಡಮ್ಮ. ಟ್ಯಾಬ್ಲೆಟ್ ಹಾಕ್ಬಿಡು ಒಂದು. ಒಳ್ಳೆ ಟ್ಯಾಬ್ಲೆಟ್ ಶುಗರ್ ಬೇಕಾಗಿಲ್ಲ ಅದರಲ್ಲಿ. ಸೊ ಮೈ ಕ್ಯಾಪುಚಿನೋ. ಭಯಂಕರ ಚಳಿ ಇದೆ ಆಚೆ. ಚಳಿ ಬಿಸಿ ತಂದು ಚಳಿಗೆಲ್ಲ ತಣ್ಣಗಾಗ್ತಾ ಇದೆ. ಬೇಡವಾ? ಬರಲಾ? ಬೇಡ ಬೇಡ. ಕಾರಲ್ಲಿ ಕೂತ್ಕೋಬೇಕಲ್ಲ. ಇಲ್ಲೇ ಇಷ್ಟು ಚಳಿ ಇದೆ, ಪ್ರಾಗಲ್ಲಿ ಎಷ್ಟು ಚಳಿ ಇರ್ಬೋದು ಗೊತ್ತಿಲ್ಲ. ವಿಂಟರ್ ಬಟ್ಟೆಗಳು ಹಾಕೊಂಡ್ ಬಂದಿದ್ದೀವಿ, ಹೋಪ್ಫುಲಿ ಚಳಿ ಇರಲಿ. ಇಲ್ಲಿ ನಾವು ಬುಕ್ ಮಾಡಿರೋಂಥ ಹೋಟೆಲ್ ಎಷ್ಟು ಗಂಟೆ ತನಕ ಇರುತ್ತೆ ಹೋಗೋಕ್ಕೆ, ಪಾರ್ಕಿಂಗ್ ಎಷ್ಟು ಗಂಟೆ ತನಕ ಇದೆ ಅಂತ ನೋಡ್ತಾ ಇದ್ದಾರೆ ಇಬ್ಬರು. ವಿ ಜಸ್ಟ್ ರೀಚ್ಡ್ ಪ್ರಾಗ್. ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ ಚೆಕ್ ಇನ್ ಮಾಡೋಕ್ಕೆ. ಇದು ಆ್ಯಕ್ಚುಲಿ ಚೆಕ್ ಇನ್ ಮಾಡಿ ನಾವಿರೋ ಹೋಟೆಲ್ಗೆ ಹೋಗಬೇಕು. ಬಟ್ ಈ ಹೋಟೆಲ್ ಕೂಡ ತುಂಬ ಚೆನ್ನಾಗಿದೆ. ಚೆಕ್ ಇನ್ ಮಾಡ್ತಾ ಇದ್ದೀವಿ. ಲುಕ್ಸ್ ಲೈಕ್ ಇಟ್ಸ್ ಟೇಕಿಂಗ್ ಟೈಮ್. ಸೊ ಎಲ್ಲರಿಗೂ ತುಂಬ ಹಸಿವಾಗ್ತಿದೆ. ರೂಮಿಗೆ ಹೋಗಿ ಡಿನ್ನರ್ ಮಾಡಬೇಕು.
ಏನು ಸೈನ್ ಮಾಡಬೇಕಾ ಚೆಕ್ ಇನ್ ಆಗಿದೆ ಅಂತ? ಫೋಟೋಗ್ರಾಫ್ ಕೊಡಬೇಕಂತೆ, ಸೊ ಕೊಡ್ತೀನಿ. ಸೊ ಈಗಷ್ಟೇ ಹೋಟೆಲ್ಗೆ ರೀಚ್ ಆಗಿದ್ದೀವಿ. ಚೆಕ್ ಇನ್ ಮುಗಿಸ್ಕೊಂಡು ಇಲ್ಲಿ ನಾವಿರೋ ರೂಮ್ಗೆ ಹೋಗಬೇಕು. ಸೊ ಇದು ಆ್ಯಕ್ಚುಲಿ ಮೇನ್ ಹೋಟೆಲ್. ಇಲ್ಲಿ ಚೆಕ್ ಇನ್ ಆದಮೇಲೆ ನಾವು ಬುಕ್ ಮಾಡಿರೋಂಥ ಹೋಟೆಲ್ಗೆ ಹೋಗಬೇಕು. ಸೊ ಐ ಡಿ ಪ್ರೂಫ್ ಎಲ್ಲ ಕೊಟ್ಟು ಚೆಕ್ ಇನ್ ಆಯಿತು. ಸೊ ವಿ ಆರ್ ಪೇಯಿಂಗ್ ನಾವು. ದೂರ ಇದೆಯಾ ತುಂಬ ಏನು? ಅದೇ ಈ ಅರೌಂಡ್ ದ ಕಾರ್ನರ್. ಈಗ ನಾವೇನು ಇಲ್ಲಿ ಜಸ್ಟ್ ಕಾರ್ ಪಾರ್ಕ್ ಮಾಡಿ ಹೋಗೋದಷ್ಟೇ ತಾನೇ? ವಿಲ್ ಡೂ ಒನ್ ಥಿಂಗ್, ಅವಳು ಕೊಟ್ಟರೋ ಹೋಟ್ಲ ಹತ್ರ ಹೋಗ್ಬಿಟ್ಟು ಲಗೇಜ್ ಎಲ್ಲ ಇಟ್ಟು ಆಮೇಲೆ ನೀವು ಇಲ್ಲಿ ಬಂದು ಪಾರ್ಕ್ ಮಾಡಿ ಬನ್ನಿ. ನಾನು ಸ್ನೇಹ ರೂಮಲ್ಲಿ ಇರ್ತೀನಿ. ಕಾರಿಂದ ಅನ್ಲೋಡ್ ಮಾಡ್ತಾ ಇದ್ದಾರೆ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನಿಮ್ಮ ಕನ್ನಡತಿ ಬದಲು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫಾರ್ ಅ ಚೇಂಜ್. ನೀವು ಕನ್ನಡತಿ ಯುರೋಪೆ. ಇದ್ರ ಮೇಲೆ ಒಂದೊಂದು ಬ್ಯಾಗ್ ಇದೆ ಹೇಳ್ತೀನಿ. ಹೋಗಿ ಬ್ರೋ ನೀವು ಕಾರಿಟ್ಟು ಬನ್ನಿ. ಡೋರ್ ಓಪನ್ ಮಾಡಬೇಕಲ್ಲ? ಹಾಂ, ಡೋರ್ ಓಪನ್ ಮಾಡ್ತೀರಾ ಸರ್? ಇದು ನಮ್ಮ ಸಂಸಾರ ಫಾರ್ 2 days. ಫಾರ್ 2 days. ಸೊ ಈಗ ಕಾರ್ನ ಪಾರ್ಕ್ ಮಾಡಿ ಹೋಟೆಲ್ ಹತ್ರ ಹೋಗ್ಬೇಕು. ಸಖತ್ತಾಗಿದೆ. ಏನಪ್ಪ ಇದು ಗುಹೆ ಒಳಗೆ ಹೋದಂಗೆ ಆಗ್ತದೆ. ಈಗಷ್ಟೇ ರೂಮ್ ಹತ್ರ ಬಂದ್ವಿ, ಬನ್ನಿ. ಸೊ ಇದು ಎಂಟ್ರೆನ್ಸ್. ಇಲ್ಲೊಂದು ಕಬೋರ್ಡ್ ಇದೆ. ಸೊ ಇಲ್ಲಿ ಒಳಗಡೆ ಬಂದರೆ ರೂಮ್, ಚಿಕ್ಕ ಸೋಫಾ, ಬೆಡ್ಡು, ಸ್ಮಾಲ್ ಡೈನಿಂಗ್ ಟೇಬಲ್ ಆ್ಯಂಡ್ ಸ್ಮಾಲ್ ಕಿಚನ್. ಈ ಕಡೆ ಬಂದರೆ ಇನ್ನೊಂದು ರೂಮ್. ಇಟ್ಸ್ ಅ ಟೈನಿ ರೂಮ್. ಈ ಕಡೆಯಿಂದ ಬಂದರೆ ವಾಶ್ರೂಮ್. ಯಾ, ಸೊ ಇದು ನಮ್ಮ ಸ್ಟೇ ಫಾರ್ ನೆಕ್ಸ್ಟ್ 2 nights. ಎಲ್ಲ ಫ್ರೀ. ವೆಲ್ಕಮ್ ಡ್ರಿಂಕ್ ಇಟ್ಟಿರ್ತಾರೆ ಅಷ್ಟೇ. ವಾವ್, bell pepper and fruits, yogurt, water. ಏನು ಮಾಡ್ತಿದ್ರಪ್ಪ ನೀವು? ಮನೆಯಿಂದ ತಂದಿರೋ ಪನ್ನೀರ್ ದಮ್ ಬಿರಿಯಾನಿನ ಇನ್ನೂ ರೆಡಿ ಮಾಡ್ತಿದ್ದೀವಿ. ಬಟ್ ಪ್ಲೇಟ್ ನೋಡಿ ಎಷ್ಟು ದೊಡ್ಡದಿದೆ. ಎಸ್, ಸ್ನೇಹ ಉಪ್ಪಾಗಿಲ್ಲ ಅಂತ ಉಪ್ಪ ಕಲಿಸ್ತೀನಿ. ನೈಟ್ ವಾಕ್ ಆಫ್ಟರ್ ಹೆವಿ ಬಿರಿಯಾನಿ, ಪನ್ನೀರ್ ಬಿರಿಯಾನಿ ಆನ್ ಪ್ರಾಕ್ಸ್ ರಿಚ್. ಡೈಜೆಸ್ಟ್ ಮಾಡೋಕ್ಕೆ ಏನಕ್ಕೋಸ್ಕರ? ಇಟ್ಸ್
ನೈಟ್ ವ್ಯೂ ಚೆನ್ನಾಗಿದೆಯಲ್ಲ ಸನಾ? ನೈಟ್ ವ್ಯೂ ಚೆನ್ನಾಗಿದೆಯಲ್ಲ ಅಂತಿದೆ. ಸಿಟಿ ಸೆಂಟರ್ ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ವಾ? ವೆರಿ ಬ್ಯೂಟಿಫುಲ್. ಓಲ್ಡ್ ಟೌನ್ ವೈಬ್ಸ್. ಚಾರ್ಲ್ಸ್ ಬ್ರಿಡ್ಜು ಮತ್ತೆ ಆಶ್ರಮ್ ಕ್ಲಾಕ್ ನೋಡ್ಕೊಂಡು ಆಮೇಲೆ ಲೈಬ್ರರಿಗೆ ಹೋಗೋಣ. ಯುರೋಪಲ್ಲಿ ಎಲ್ಲಿಂದ ಎಲ್ಗೋದ್ರೂ ಲೈಟ್ ಮಾತ್ರ ಇರಲ್ಲ ಫ್ರೆಂಡ್ಸ್. ಪ್ರಾಗಲ್ಲಿ ತುಂಬಾನೇ ಫೇಮಸ್ ಆಗಿರುವಂಥ ಚಾರ್ಲ್ಸ್ ಬ್ರಿಡ್ಜ್. ಈ ನಾಯಿಗೆ ಈ ಥರ ರಬ್ ಮಾಡಿ ನಾವೇನೇ ವಿಶ್ ಮಾಡ್ಕೊಂಡ್ರು ಆಗೋದಂತೆ. ಲೆಟ್ ಮಿ ವಿಶ್. ಕ್ರೇಜಿ ಆಗಿದೆ. ಆ್ಯಕ್ಚುಲಿ ನಾವು ಆಫ್ ಸೀಸನ್ ಎಷ್ಟು ಕ್ರೌಡ್ ಇರಲ್ಲ ಅಂತ ಬಂದರೆ ತುಂಬಾನೇ ಜನ ಇದ್ದಾರೆ ಅಲ್ವಾ? ಪೊಟೇಟೊ ಕೇಕಾ ಹಪ್ಪಳ ಥರ ಆಗ್ಬಿಟ್ಟಿದೆ ನೋಡಿ. ನಾವು ಪ್ರಾಗ್ ಟ್ರಿಪ್ಪಿಗೆ ಬಂದ್ರು ಮಾಲಲ್ಲಿ ಎಲ್ಲಿದ್ದೀವಿ ಅಂತ. ಸೊ ದುಲಂಧರ್ ಟೂ ಕ್ರೇಜ್ ಅಷ್ಟು ಕ್ರೇಜಿ ಆಗಿದೆ. ಅದಕ್ಕೆ ಟ್ರಿಪ್ಪಿಗೆ ಬಂದ್ರು ಮೂವಿ ನೋಡೋಕ್ಕೋಸ್ಕರ ಬಂದಿದ್ದೀವಿ.